Hi, Dr. Chandana Bhatt, our IVF specialist. I have a few questions for you. A lot of people think that infertility is just a woman's problem and not a man's problem. What are your thoughts on it? Yeah, so this is a very good question. Females ಇವಾಗ 50% ಕಾಂಟ್ರಿಬ್ಯೂಟ್ ಮಾಡಿದ್ರೆ ಫರ್ಟಿಲಿಟಿ ಇಶ್ಯೂಸ್ಗೆ ಮೇಲ್ಸ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೇಮ್ ಎಕ್ಸ್ಟೆಂಟ್. ಸೊ ದಿಸ್ ಇಸ್ ಜನರಲಿ ಡಿಟೆಕ್ಟೆಡ್ ಬೈ ಜಸ್ಟ್ ಅ ಸಿಂಪಲ್ ಟೆಸ್ಟ್ ಕಾಲ್ಡ್ ಸೆಮೆನ್ ಅನಾಲಿಸಿಸ್. ಸೊ ಮೇಲ್ಸ್ ಆಲ್ಸೋ ಈಕ್ವಲಿ ಕಾಂಟ್ರಿಬ್ಯೂಟ್. ಸೊ ಅದಕ್ಕೋಸ್ಕರ ನಾವು ಮೇಲ್ ಇವ್ಯಾಲ್ಯುಯೇಷನ್ಗೆ ಮೇಲ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಫಾರ್ ಕಾಸಸ್ ಆಫ್ ಇನ್ಫರ್ಟಿಲಿಟಿಗೂ ವಿ ಹ್ಯಾವ್ ಟು ಗಿವ್ ದ ಸೇಮ್ ವೇಟೇಜ್ ಹೌ ಮಚ್ we give importance to the female causes of infertility. Okay, when should one consult an IVF specialist? ಸೊ ಇವಾಗ ಏಜ್ ಸ್ವಲ್ಪ ಜಾಸ್ತಿ ಆಗಿದೆ. ದ ಲೇಡಿ ಈಸ್ ಆಲ್ರೆಡಿ ಮೋರ್ ದೆನ್ 35 years, ಮ್ಯಾರಿಡ್ ಫಾರ್ ಅ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್, 3-4 ವರ್ಷ 5 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ. ಬ್ಲಡ್ ಟೆಸ್ಟ್ಗಳು ಮಾಡಿಸ್ಕೊಂಡಿರ್ತಾರೆ. ಇವಾಗ AMH ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಏನೋ ಸ್ವಲ್ಪ ಕಮ್ಮಿ ಬಂದಿದೆ AMH ವ್ಯಾಲ್ಯೂಸು. ಸ್ಕ್ಯಾನ್ ಮಾಡಿಸ್ಕೊಂಡಿರ್ತಾರೆ. ಸ್ಕ್ಯಾನಲ್ಲಿ ಗರ್ಭಕೋಶಕ್ಕೆ ಏನಾದರೂ ಪ್ರಾಬ್ಲಮ್ಮು ಅಥವಾ ಅಂಡಾಶಯದಲ್ಲಿ ಮೊಟ್ಟೆ ಕೌಂಟ್ ಕಮ್ಮಿ ಇದೆ ಅಂತ ಹೇಳಿರೋದು ಸ್ಕ್ಯಾನ್ ರಿಪೋರ್ಟಲ್ಲಿ, ಅಥವಾ ಒಂದು ಸಿಂಪಲ್ ಸೆಮೆನ್ ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ. ಅದರಲ್ಲಿ ಏನಾದರೂ ಏರುಪೇರು ಕಾಣಿಸಿದ್ರೆ ಡೆಫಿನೆಟ್ಲಿ ಆವಾಗ ಯು ಹ್ಯಾವ್ ಟು ಕಮ್ ಆ್ಯಂಡ್ ಕನ್ಸಲ್ಟ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್. Okay, last question for you. What's one myth about IVF you wish more people understood? So definitely one thing is that I want to tell people, IVF ಅಂತ ಬಂದಾಗ we should have realistic expectations. IVF ಅಲ್ಲಿ 100% ಅಂತೂ ಸಕ್ಸಸ್ ಎಲ್ಲರಿಗೂ 100% ಆಗಲ್ಲ. ಡೆಫಿನೆಟ್ಲಿ ಸಕ್ಸಸ್ ತುಂಬಾ ಚೆನ್ನಾಗಿದೆ, ಆದರೆ 100% ಗ್ಯಾರಂಟಿ ಅಂತೂ ಇಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಆಲ್ ದ ಕಪಲ್ಸ್ ಸೀಕಿಂಗ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಟು. Thank you so much.